ಹಾಯ್, ಎಲ್ರಿಗೂ ನಮಸ್ಕಾರ. ಮೋಡ ಕವಿದ ವಾತಾವರಣ ಬಗ್ಗೆ ಹೇಳ್ಬೇಕು ಅಂದ್ರೆ ಬರೀ ಸಿನಿಮಾ ಲೆವೆಲ್ ಅಲ್ಲಿ ಮಾತಾಡಿದ್ರೆ ಆಗಲ್ಲ. ಇಟ್ಸ್ ಅನ್ ಎಮೋಷನಲ್ ಕನೆಕ್ಟ್ ಮೂವಿ ನನಗೆ ಅದು ಪರ್ಸ್ನಲಿ. ಬಿಕಾಸ್ ಒಂದು ಫ್ಯಾಮಿಲಿ ತರ ಆಗೋಗಿದ್ವಿ ನಾವೆಲ್ಲ, ಅಂಡ್ ಇದೀವಿ ಕೂಡ. ಮೋಡ ಕವಿದ ವಾತಾವರಣ ಒಂದಿನ ಮುಂಚೆ ಕಾಸ್ಟ್ ಆಗಿದ್ದು ನಾನು. ಜಸ್ಟ್ ಅವ್ರ ಶೂಟಿಂಗ್ ಹೋಗ್ಬೇಕು ಒಂದಿನ ಮುಂಚೆ ಕಾಸ್ಟ್ ಆಗಿದ್ದು. ಅಂಡ್ ಐ ಥ್ಯಾಂಕ್ ಗಾಡ್ ಎವ್ರಿ ಡೇ ಫಾರ್ ದಟ್ ಮೂಮೆಂಟ್. ಥ್ಯಾಂಕ್ ಯು ಸುನಿ ಸರ್. ಆ ಪಾತ್ರಕ್ಕೆ ಅಂಡ್ ಅದಕ್ಕೆ ನ್ಯಾಯ ಸಲ್ಲಿಸಿದೀನಿ ಅಂತ ಅನ್ಕೊಂಡಿದೀನಿ. ಜೂನ್ 26 ಸಿನಿಮಾ ನಿಮ್ ಮುಂದೆ ಬರ್ತಾ ಇದೆ. ಹಲವಾರು ಶೇಡ್ಸ್ ಅಲ್ಲಿ ನೋಡ್ಬೋದು ನಮ್ಮ 3 ಜನನು ನೀವು ಇದ್ರಲ್ಲಿ. ಅಂಡ್ ಆಸ್ ಯೂಶುವಲ್ ಸಿಂಪಲ್ ಸುನಿ ಸರ್ ಮೂವಿ ಅಂದ್ರೆ ಒಂದು ಲವ್ ಸ್ಟೋರಿ. ಹಾಗೆ ಇದ್ರಲ್ಲಿ ಎಸ್ಪೆಷಲಿ ಥ್ರಿಲ್ಲರ್. ಫಸ್ಟ್ ಟೈಮ್ ಅನ್ಸುತ್ತೆ ಥ್ರಿಲ್ಲರ್ ಪಾರ್ಟ್. ಯಾ, ಸೊ ಯಾ, ಲವ್ ಸ್ಟೋರಿ ಅಂಡ್ ಥ್ರಿಲ್ಲರ್ ಅಂತಾನೆ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ದ ಬೇಸ್ ಬಂದು ಅವ್ರ ಮೂವೀಸ್ ಅಲ್ಲಿ ಯಾವಾಗ್ಲೂ ಲವ್ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಅಂಡ್ ರಮೇಶ್ ಸರ್, ಅವ್ರು ಇಲ್ಲ ಅಂದ್ರೆ ಸಿನಿಮಾ ಆಗ್ತಿರ್ಲಿಲ್ಲ. ಸೊ ಅವರಿಂದ ನಾವೆಲ್ಲ, ಅಂಡ್ ಥ್ಯಾಂಕ್ ಯು ರಮೇಶ್ ಸರ್. ಅಂಡ್ ಐ ಥಿಂಕ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು. ಅಂಡ್ ಸಂತೋಷ್ ಸರ್ ನಮ್ಮನ್ನೆಲ್ಲ ತುಂಬಾ ಮುದ್ದಾಗಿ ತೋರಿಸಿದ್ದಾರೆ. ಅಂಡ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಕಾಣಿಸಿದೀನಿ ನಾನು ಈ ಮೂವಿಯಲ್ಲಿ ಅಂತ ಅನ್ಸುತ್ತೆ ನನಗೆ. ಅಂಡ್ ಮೋಕ್ಷ ಬಗ್ಗೆ ಹೇಳ್ಬೇಕು ಅಂದ್ರೆ ಶಿ ಈಸ್ ಒನ್ ಆಫ್ ದ ಜೆಮ್ ಆಫ್ ದ ಪೀಪಲ್ ಅಂತಾರಲ್ಲ ಆ ತರ. ಶಿ ಹ್ಯಾಸ್ ಟಾಟ್ ಮಿ, ಅವರಿಂದ ತುಂಬಾ ಕಲ್ತಿದ್ದೀನಿ. And she is very pretty and she is one of the humblest heroines as a human being also. One of the best people I have met. And ಶೀಲಂ ಅವನ ಬಗ್ಗೆ ಜಾಸ್ತಿ ಮಾತಾಡ್ಬೇಕು ಅಂತ ಹೇಳಿ ಕಳಿಸಿದ್ದಾನೆ ಇವತ್ತು ಹೀರೋ ಟೀಸರ್. ಇದೇನು ನೀವು ನೋಡಿದ್ದೀರಾ ಇವಾಗ ಒಂದು 1 minute 2 minutes ಅಲ್ಲಿ. ಬಟ್ ಐ ನೋ ಶೀಲಂ ನಾವು ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಐ ಥಿಂಕ್ ನಾಟ್ ಓನ್ಲಿ ಸ್ವೆಟ್, ಬ್ಲಡ್ ಕೂಡ. He's just poured his blood, sweat, everything for this movie. ಎವ್ರಿ ಡೇ ಬರೀ ಮೋಡ ಕವಿದ ವಾತಾವರಣ ಅಷ್ಟೇ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಷ್ಟು ಪ್ಯಾಷನೇಟ್ ಒಂದು ಆಕ್ಟರ್ ಆಗಿ ಆ ಪ್ಯಾಷನ್ ನ ಇನ್ನೊಂದು ಆಕ್ಟರ್ ಅಲ್ಲಿ ನೋಡೋದು ಇಟ್ಸ್ ಅಮೇಸಿಂಗ್. ಸುಮ್ಮನೆ ಹೊಗಳಬೇಕು ಅಂತಲ್ಲ, ಹಿ ಡಿಸರ್ವ್ಸ್ ಟು ಬಿ ಹಿಯರ್ ಅಂಡ್ ಐ ಥಿಂಕ್ ಹಿ ವಿಲ್ ಬಿ ಇನ್ ದ ಲಾಂಗ್ ರನ್. ಕಂಗ್ರ್ಯಾಚುಲೇಷನ್ಸ್ ಟು ಯು ಅಂಡ್ ವೆಲ್ಕಮ್ ಟು KSI. ಅಂಡ್ ಯಯಾತಿ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಇಡೀ ಕರಿಯರ್ ಅಲ್ಲಿ ಐ ಥಿಂಕ್ ತುಂಬಾ ಹತ್ರವಾಗಿರುವಂತ ಸಾಂಗ್ ನನಗೆ. ತುಂಬಾ ತುಂಬಾ ಬಿಕಾಸ್ ಆಲ್ಮೋಸ್ಟ್ ನಾನು ಶೀಲಂ 1 ವರ್ಷ ಡಾನ್ಸ್ ಕ್ಲಾಸ್ ಅಲ್ಲೇ ಇದ್ವಿ. ಮನೆಗೆ ಹೋಗೋದು ಡಾನ್ಸ್ ಕ್ಲಾಸಿಗೆ ಬರೋದು ಇಷ್ಟೇ ಮಾಡ್ತಾ ಇರೋದು. ಪ್ರಾಕ್ಟೀಸ್ ಎಲ್ಲ ಮಾಡಿ ಈ ಶ್ರಮ ಏನ್ ನೋಡ್ತಿದ್ರೆ ಇದ್ರ ಹಿಂದೆ ಮಧು ಸರ್ ನಮ್ಮ ಕೊರಿಯೋಗ್ರಾಫರ್, ಅವ್ರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಮ್ಯೂಸಿಕ್ ಜುಡಾ ಸರ್ ಆಸ್ ಯೂಶುವಲ್, ಅವ್ರು ಆಲ್ರೆಡಿ ಅವ್ರ ರೊಮ್ಯಾಂಟಿಕ್ ಸಾಂಗ್ಸ್ ಫೇಮಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಟ್ರ್ಯಾಕ್. ಕೊನೆಯದಾಗಿ ಮೋಡ ಕವಿದ ವಾತಾವರಣ 26ನೇ ತಾರೀಕು ಜೂನ್ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾ ಆದ್ಮೇಲೆ ಇದು ಮಾತಾಡ್ತೀನಿ. ಥ್ಯಾಂಕ್ ಯು. ನನಗೆ ತುಂಬಾ ಸ್ಪೆಷಲ್ ಸರ್, ಅದೇ ಕಾಲೆಲ್ಲ ಮುರ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅನ್ಸುತ್ತೆ. ಇಲ್ಲ ನಾನೇ ಮುರ್ಕೊಂಡಿದ್ದು. ಅದು ನನ್ ಸ್ವಲ್ಪ ಆತ್ರದಿಂದ, ನಾನ್ ತುಂಬಾ ಆತರ ಪಟ್ಟಿದ್ರಿಂದ ಆಗಿರೋದು. ಎಲ್ಲರೂ ತುಂಬಾ ಆಕ್ಚುಲಿ ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆ ಬೆಡ್ ಹಾಕಿರ್ಲಿಲ್ಲ. ಐ ಸ್ಟಿಲ್ ರಿಮೆಂಬರ್ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ಬ್ರೇಕ್ ತಗೊಳ್ಳಿ, ಬೇಡ ಆಲ್ರೆಡಿ ಎಕ್ಸಾಸ್ಟ್ ಆಗಿದ್ದೀರಾ, ಬೇಡ ಬ್ರೇಕ್ ತಗೊಳ್ಳಿ ಅಂದ್ರು. ನಾನು ಇಲ್ಲ ಸರ್ ಇದೊಂದು ಮಾಡ್ಬಿಡೋಣ, ಇದೊಂದು ಮಾಡಿದ ತಕ್ಷಣ ವಿಲ್ ಗೋ ಆಫ್, ಯಾಕಂದ್ರೆ ಆ ಜೋಶಲ್ಲಿ ಇದೀನಿ ಮಾಡ್ಬಿಡ್ತೀನಿ ಅಂತ. ಆಯ್ತು ಒಂದ್ ಕೆಲಸ ಮಾಡೋ, ಇದಕ್ಕೆ ಅಟ್ಲೀಸ್ಟ್ ಬೆಡ್ ಹಾಕೋಣ ಅಂದ್ರು. ಜಸ್ಟ್ ಬೀಳಕ್ಕಿಂತ ಮುಂಚೆ 1 ಶಾಟ್ ಮುಂಚೆ ಬೆಡ್ ಹಾಕಿದ್ದು, ಅದರಿಂದ ಸ್ವಲ್ಪ ಉಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸುನಿ ಸರ್. ಡೆಫಿನೆಟ್ಲಿ ಸರ್, ತುಂಬಾ ಗ್ರಾಫ್ ಇದೆ ಮೂವಿಯಲ್ಲಿ ನನ್ನ ಪಾತ್ರಕ್ಕೆ ಅಂತ ಅನ್ಸುತ್ತೆ. ಅಂಡ್ ಐ ಥಿಂಕ್ ಈ ಸಾಂಗ್ ಒನ್ ಆಫ್ ದ ಎಕ್ಸಾಂಪಲ್ ಅದಕ್ಕೆ.